ನಾನು ಗೋಲ್ಸ್, ಸಿಸ್ಟಮ್ಸ್, ಹ್ಯಾಬಿಟ್ಸ್ ಇವೆಲ್ಲ ಹೆಂಗ್ ವರ್ಕ್ ಆಗುತ್ತೆ ಇದೆಲ್ಲ ಏನು ಅಂತ ಬೇಜಾನ್ ಶಾರ್ಟ್ ವಿಡಿಯೋಸ್ ಮಾಡಿದೀನಿ. ಅಂಡ್ ದಿಸ್ ವಿಡಿಯೋ ಇಸ್ ಆಲ್ ಅಬೌಟ್ ಒಂದು ಗೋಲ್ ನ ಪಿಕ್ ಮಾಡ್ಕೊಳೋದು, ಅದ್ರ ಜೊತೆ ನಮ್ ಬ್ರೈನ್ ಹೆಂಗ್ ವರ್ಕ್ ಆಗುತ್ತೆ, ನಾವು ಅದಕ್ಕೆ ಹೆಂಗ್ ರೆಸ್ಪಾಂಡ್ ಆಗ್ತೀವಿ, ಗೋಲ್ಸ್ ನ ಪಿಕ್ ಮಾಡೋದು ಹೆಂಗೆ, ಕೆಲವೊಂದು ಫ್ರೇಮ್ ವರ್ಕ್ಸ್, ಟೂಲ್ಸ್ ಎಲ್ಲಾನು ಮಾತಾಡೋಣ. ದಿಸ್ ವಿಲ್ ಬಿ ಮೈ ಲಾಸ್ಟ್ ವಿಡಿಯೋ ಆನ್ ಗೋಲ್ಸ್ ಅಂಡ್ ಸಿಸ್ಟಮ್ಸ್. ಓಕೆ, ನಾವು ಪ್ರತಿದಿನ ಮಾಡುವಂತ ಗೋಲ್ಸ್ ಆಗಿರ್ಲಿ, ಹ್ಯಾಬಿಟ್ಸ್ ಆಗ್ಲಿ, ಸಿಸ್ಟಮ್ಸ್ ಆಗಿರ್ಲಿ, ಅಥವಾ ನಾವು ರಿಪೀಟೆಡ್ ಆಗಿ ಮಾಡ್ತಿರುವಂತ ಹ್ಯಾಬಿಟ್ಸ್ ಆಗ್ಲಿ, ನಾವು ಪ್ರತಿದಿನ ಮಾಡ್ತಿದೀವಿ ಅಂದ್ರೆ ಅದಕ್ಕೆಲ್ಲ ಒಂದೇ ರೀಸನ್, ಅದೇ ಡೋಪಮೈನ್. ಈ ಡೋಪಮೈನ್ ಅಂದ್ರೆ ಏನು ಅಂತ ಗೊತ್ತಿಲ್ದಿರೋರಿಗೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಈ ಡೋಪಮೈನ್ ಅನ್ನೋದು ನಮ್ಮ ಬ್ರೈನ್ ನಲ್ಲಿ ಇರುವಂತ ಸಣ್ಣ ಕೆಮಿಕಲ್, ಅದೊಂದು ನ್ಯೂರೋ ಟ್ರಾನ್ಸ್ಮಿಟರ್. ಆಕ್ಚುಯಲ್ ಆಗಿ ಅದು ಮಾಡುವಂತ ಕೆಲಸ ಏನು ಅಂದ್ರೆ, ನಾವು ಏನಾದ್ರೂ ಒಂದು ವಿಷಯ ಮಾಡಿದೀವಿ ಅಂದ್ರೆ ಆ ವಿಷಯದಲ್ಲಿ ನಮ್ಗೆ ಏನಾದ್ರೂ ಒಂದು ಸ್ಯಾಟಿಸ್ಫೈ ಆಗಿದೆ, ಇಲ್ಲಾಂದ್ರೆ ಆ ವಿಷಯದಿಂದ ನಮ್ಗೆ ಏನಾದ್ರೂ ಒಂದು ರಿವಾರ್ಡ್ ಸಿಕ್ಕಿದೆ ಅಂದ್ರೆ ಅದನ್ನ ಮತ್ತೆ ಮಾಡುವಂತ, ನಮ್ಮನ್ನ ಮೋಟಿವೇಟ್ ಮಾಡುವಂತದ್ದೇ ಡೋಪಮೈನ್. ಲೈಕ್ ನಿಮ್ಗೊಂದು ಗೋಲ್ ಇರುತ್ತೆ, ಆ ಗೋಲ್ ಬಗ್ಗೆ ನೀವು ಒಂದು ಫಸ್ಟ್ ಸ್ಟೆಪ್ ತಗೊಂಡಿದ್ದೀರಾ ಅಂದ್ರೆ ಆ ಸ್ಟೆಪ್ ಅಲ್ಲಿ ನಿಮ್ಗೆ ಏನಾದ್ರು ಖುಷಿ ಆಗೋದು ಅಥವಾ ಅದರಿಂದ ನಿಮ್ಗೆ ಏನಾದ್ರು ಒಂದು ರಿವಾರ್ಡ್ ಸಿಕ್ಕಿದೆ ಅಂದ್ರೆ ಮತ್ತೆ ಇನ್ನೊಂದು ಸ್ಟೆಪ್ ತಗೋ ಅಂತ ಮೋಟಿವೇಟ್ ಮಾಡುವಂತದ್ದೇ ಈ ಡೋಪಮೈನ್. ಲೈಕ್ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವು ಪ್ರತಿದಿನ ಮಾಡುವಂತ ಹ್ಯಾಬಿಟ್ಸ್, ರಿಪೀಟೆಡ್ ಆಗಿ ಮಾಡ್ತಿರುವಂತ ಹ್ಯಾಬಿಟ್ಸ್ ಯಾವ್ದಾದ್ರು ಒಂದು, ಲೈಕ್ ನಾರ್ಮಲ್ ಆಗಿ ಯಾರೋ ಒಬ್ಬ ಸಿಗರೇಟ್ ಕುಡಿತಾ ಇದ್ದಾನೆ ಅಂದ್ರೆ ಅದು ಯಾಕೆ ಕುಡಿತಾ ಇದ್ದಾನೆ, ಮೇ ಬಿ ಅವ್ನಿಗೊಂದು ಪ್ರೆಷರ್ ಇರ್ಬೋದು, ಟೆನ್ಷನ್ ಇರ್ಬೋದು, ಅಥವಾ ಏನೋ ಒಂದು ಹೆವಿ ಆಗಿ ಅನ್ಸಿರ್ಬೋದು. ಅವ್ನು ಯಾಕೆ ಸಿಗರೇಟ್ ಕುಡಿತಿದ್ದಾನೆ ಅಂದ್ರೆ ಕುಡಿಯೋದ್ರಿಂದ ಈ ಫೀಲ್ಸ್ ಲೈಕ್ ರಿಲ್ಯಾಕ್ಸ್ ಆಗಿ ಫೀಲ್ ಆಗ್ತಾನೆ. ಲೈಕ್ ವೆನ್ ಎವರ್ ಈ ಫೀಲ್ಸ್ ಹೆವಿ, ಲೈಕ್ ಟೆನ್ಷನ್ ಆಗ್ತಿದ್ದಾನೆ, ಸ್ವಲ್ಪ ಹೆವಿ ಆಗಿ ಫೀಲ್ ಆಗ್ತಿದ್ದಾನೆ ಅಂದ್ರೆ ನಿಮ್ ಬ್ರೈನ್ ಅಲ್ಲಿ ಆ ಡೋಪಮೈನ್ ರಿಲೀಸ್ ಆಗುತ್ತೆ, ಅವ್ನ ಬ್ರೈನ್ ಅಲ್ಲಿ ಆ ಡೋಪಮೈನ್ ರಿಲೀಸ್ ಆಗುತ್ತೆ. ಲೈಕ್ ನೀನು ಹೋಗ್ಬಿಟ್ಟು ಸಿಗರೇಟ್ ಕುಡಿದಿದ್ಯಾ ಅಂದ್ರೆ ನೀನ್ ರಿಲ್ಯಾಕ್ಸ್ ಆಗಿ ಫೀಲ್ ಮಾಡ್ತೀಯ, ಹೋಗಿ ಅದನ್ನ ಮಾಡುವಂತ ಮೋಟಿವೇಟ್ ಮಾಡುವಂತದ್ದೇ ಡೋಪಮೈನ್. ಲೈಕ್ ನಾವು ಒಂದು ಗೇಮ್ ಆಡ್ತಿದೀವಿ ಅಂದ್ರೆ ಒಂದ್ ಲೆವೆಲ್ ಆಡ್ತೀವಲ್ಲ, ಆ ಲೆವೆಲ್ ಇಂದ ನಾವು ಖುಷಿ ಆಗೋದು ಅಥವಾ ಅದರಿಂದ ಏನಾದ್ರು ರಿವಾರ್ಡ್ಸ್ ಬಂದಿದೆಯಾ ಅಂದ್ರೆ ನೆಕ್ಸ್ಟ್ ಲೆವೆಲ್ ಆಡ್ತೀವಲ್ಲ, ನೆಕ್ಸ್ಟ್ ಲೆವೆಲ್ ಆಡು ಅಂತ ಮೋಟಿವೇಟ್ ಮಾಡುವಂತದ್ದೇ ಈ ಡೋಪಮೈನ್. ಈ ಡೋಪಮೈನ್ ಅನ್ನೋದು ಏನು ಒಂದು ಬ್ಯಾಡ್ ಅಲ್ಲ, ಇವಿಲ್ ಅಲ್ಲ. ಲೈಕ್ ನಾವು ಎಲ್ಲೋ ಕಾಡ್ ಮನುಷ್ಯರಾಗಿದ್ದರಿಂದ ಇವಾಗ ಕಂಪ್ಯೂಟರ್ಸ್, ರಾಕೆಟ್ಸ್, ಎಐ ಅಂತ ಎಲ್ಲಾನು ನಾವು ಮಾಡೋದಕ್ಕೆ ರೀಸನ್ ಆಗಿರುವಂತ ಒಂದು ಒಳ್ಳೆ ಗುಡ್ ಕೆಮಿಕಲ್ ಡೋಪಮೈನ್. ನಾವು ಅದನ್ನ ಆಕ್ಚುಲ್ ಆಗಿ ಹೆಂಗ್ ಯೂಸ್ ಮಾಡ್ತೀವಿ, ಹೆಂಗೆ ನಾವು ಯೂಸ್ ಮಾಡ್ಕೊಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಡೋಪಮೈನ್ ಅನ್ನೋದು ನಾವು ಪ್ರತಿದಿನ ಮಾಡುವಂತ ವಿಷಯಗಳಲ್ಲಿ ತುಂಬಾ ಇಂಪಾರ್ಟೆಂಟ್. ಸೊ ಈ ಡೋಪಮೈನ್ ನ ನಮ್ ಗೋಲ್ಸ್ ಅಲ್ಲಿ ಹೆಂಗ್ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ನೀವು ಡಿಸೈಡ್ ಮಾಡ್ಕೋಬೇಕು. ಓಕೆ, ಮೊದಲಿಗೆ ಗೋಲ್ಸ್ ಅಂತ ಎಲ್ರಿಗೂ ಗೋಲ್ಸ್ ಅನ್ನೋದು ಇರುತ್ತೆ. ಗೌತಮ್ ನನ್ ಗೋಲ್ಸೇ ಇಲ್ಲ ಅಂದ್ರೆ ನೀವು ಬಾಡಿ ಬಿಲ್ಡಿಂಗ್ ನ ಗೋಲ್ ಆಗಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ಹೆಲ್ತಿ ಆಗಿರೋದನ್ನ ಗೋಲ್ ಆಗಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ನೀವು ಕಾನ್ಫಿಡೆಂಟ್ ಆಗಿರ್ಬೇಕು ಅನ್ನೋದನ್ನ ಗೋಲ್ ಆಗಿ ಇಟ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಿ. ಅಂಡ್ ದೆನ್ ಫರ್ದರ್ ಅದ್ರ ಮೇಲೆ ವರ್ಕ್ ಮಾಡ್ತಾ ಮಾಡ್ತಾ ನಿಮ್ಗೆ ಗೊತ್ತಾಗುತ್ತೆ ಯಾವ ಗೋಲ್ ಮೇಲೆ ವರ್ಕ್ ಮಾಡ್ಬೇಕು ಅಂತ. ನಿಮ್ಗೆ ಏನಾದ್ರು ಬೇಜಾನ್ ಗೋಲ್ಸ್ ಇದೆ, ಯಾವ ಗೋಲ್ ಮೇಲೆ ಮಾಡ್ಕೊಂಡು ಯಾವ ಗೋಲ್ ಮೇಲೆ ವರ್ಕ್ ಮಾಡ್ಬೇಕು ಅನ್ನೋದೇ ಗೊತ್ತಿಲ್ಲ ಅಂದ್ರೆ ಸಿಂಪಲ್, ನಿಮ್ಗೆ ಎಷ್ಟು ಗೋಲ್ಸ್ ಇದೆ ಅನ್ನೋದನ್ನ ಒಂದು ಪೆನ್ನು ಪೇಪರ್ ಎತ್ಕೊಂಡು ಕ್ಲೀನ್ ಆಗಿ ಬರೀರೆ. ಅದು 20 ಇರ್ಬೋದು, 30 ಸಹ ಇರ್ಬೋದು. ಓಕೆ, ಈಗ ನೀವು ಎಲ್ಲ ಲಿಸ್ಟ್ ಮಾಡಾದ್ಮೇಲೆ ಆ ಎಲ್ಲಾ ಗೋಲ್ಸ್ ಅಲ್ಲೂ ಒಂದು 5 ಗೋಲ್ಸ್ ನ ಪಿಕ್ ಮಾಡ್ಕೊಳ್ಳಿ. ವಿಚ್ ಇಸ್ ಲೈಕ್ ನಾನು ಈ 5 ಗೋಲ್ಸ್ ಮೇಲೆ ನಾನು ಲೈಫ್ ಲಾಂಗ್ ವರ್ಕ್ ಮಾಡಿದ್ರು ಹ್ಯಾಪಿ ಆಗಿರ್ತೀನಿ ಅನ್ನೋ ತರ ಒಂದು 5 ಗೋಲ್ಸ್ ನ ರೌಂಡ್ ಅಪ್ ಮಾಡ್ಕೊಳ್ಳಿ. ಅಂಡ್ ಉಳಿದಿರೋದನ್ನೆಲ್ಲ ಸೈಡ್ ಬಿಸಾಕಿ, ಯಾಕಂದ್ರೆ ಅದೆಲ್ಲ ಕಂಪ್ಲೀಟ್ ಡಿಸ್ಟ್ರಾಕ್ಷನ್. ಈ 5 ಗೋಲ್ಸ್ ನ ನೀವು ಅಚೀವ್ ಮಾಡ್ದಿರಾ ಸೈಡ್ ಗೆ ಇರ್ತಿರುವಂತದ್ದು ಡಿಸ್ಟ್ರಾಕ್ಷನ್ ಅದು. ಸೊ ಎಲಿಮಿನೇಟ್ ಎವ್ರಿಥಿಂಗ್. ಈಗ ಈ 5 ಹ್ಯಾಬಿಟ್ಸ್ ನ ತಗೊಂಡಿದ್ದೀರಲ್ಲ, ದಟ್ಸ್ ಯೋರ್ 5 ಹ್ಯಾಬಿಟ್ಸ್ ಅನ್ನೋದು ಒಂದು ಹೆಲ್ತ್ ಮೇಲೆ, ವೆಲ್ತ್ ಮೇಲೆ, ಕೆರಿಯರ್ ಮೇಲೆ, ಈ ತರ ಒಂದೊಂದ್ರ ಮೇಲೆ ಇದ್ರೆ ದಟ್ಸ್ ವೆರಿ ಗುಡ್. ಇಲ್ಲಾಂದ್ರೆ ಎಲ್ಲ ಒಂದು ಪಾಯಿಂಟ್ ಮೇಲೆನೆ ಇದೆ ಅನ್ನೋ ಆಗಿದ್ರೆ, ಲೈಕ್ ಒಂದೇ ಟಾಪಿಕ್ ಮೇಲೆ, ಒಂದೇ ಇದ್ರ ಮೇಲೆ ಇದೆ ಅನ್ನೋ ಆಗಿದ್ರೆ, ಯೂಸ್ 80-20 ರೂಲ್. ಫಾರ್ ಎಕ್ಸಾಂಪಲ್, ನೀವು ಒಂದು ಬುಕ್ ಓದಬೇಕು ಅನ್ಕೊಂಡಿದ್ದೀರಾ ಅಂದ್ರೆ ಆ ಬುಕ್ ನ ಒಂದು 5 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳಿ, ಕೆಲವೊಂದು ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಳ್ಳಿ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇರುತ್ತಲ್ಲ, ವಿಚ್ ಇಸ್ 20% ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು. ಆ 20% ಓದಿದೀರಾ ಅಂದ್ರೆ 80% ರಿಸಲ್ಟ್ ನಿಮ್ಗೆ ಸಿಕ್ದಂಗೆ ಅಂತ. ಲೈಕ್ ಆ 80% ತುಂಬಾ ಈಸಿ ಮಾಡುತ್ತೆ ಅನ್ನೋ ತರ ಇರುವಂತದ್ದು. ಆ ತರ ಪಿಕ್ ಮಾಡ್ಕೊಂಡು ಆ 20% ಮೇಲೆ ವರ್ಕ್ ಮಾಡಿ. ನಾವು ನಿಮ್ ತುಂಬಾ ಗೋಲ್ಸ್ ಇದ್ರೆ ಅದರಲ್ಲಿ ಒಂದು ಗೋಲ್ ನ ಪಿಕ್ ಮಾಡ್ಕೊಂಡಿದ್ದೀರಾ, ಅದ್ರ ಮೇಲೆ ವರ್ಕ್ ಮಾಡ್ತೀರಾ. ಮೇ ಬಿ ನಿಮ್ಗೆ ಏನಾದ್ರು ಒಂದೇ ಗೋಲ್ ಇದೆ ಅಂದ್ರೆ ದಟ್ಸ್ ವೆರಿ ಗುಡ್, ಸೂಪರ್, ಫ್ಯಾಂಟಾಸ್ಟಿಕ್ ವರ್ಕ್ ಆನ್ ದಟ್. ಅದು ಹೇಗೆ ಅನ್ನೋದನ್ನು ಹೇಳ್ತೀನಿ. ನಾವು ಯಾವ್ದ್ರ ಮೇಲೆ ವರ್ಕ್ ಮಾಡ್ಬೇಕಂದ್ರೂ ನಮ್ ಬ್ರೈನ್, ನಮ್ ಮೈಂಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಾವು ಎಲ್ಲಾದ್ರಲ್ಲೂ ಅದೊಂದು ಪಾರ್ಟ್ ಆಗಿರುತ್ತೆ. ನಾವ್ ಯಾವ್ದ್ರ ಮೇಲೆ ಫೋಕಸ್ ಮಾಡ್ಬೇಕಂದ್ರೂ ಈ ಬ್ರೈನ್ ಅನ್ನೋದು ಅದ್ರ ಅಲ್ಲಿ ಒಂದು ಪಾರ್ಟ್ ಆಗಿರುತ್ತೆ. ಸೊ ನಮ್ ಗೋಲ್ಸ್ ಜೊತೆಗೆ ಬ್ರೈನ್ ಅನ್ನೋದು ಹೆಂಗ್ ವರ್ಕ್ ಮಾಡುತ್ತೆ ಅಂತ ತಿಳ್ಕೊಬೇಕು ನಾವು. ಸೊ ಅದರಲ್ಲಿ ಮೇನ್ಲಿ ಒಂದು ವಿಷಯ, ಅದೇ ಡೋಪಮೈನ್. ಓಕೆ, ನಮ್ಗೀಗ ನಮ್ ಗೋಲ್ಸ್ ಏನು, ನಮ್ ಗೋಲ್ಸ್ ಜೊತೆ ನಮ್ ಬ್ರೈನ್, ನಮ್ ಮೈಂಡ್, ಅದ್ರಲ್ಲಿ ಇರುವಂತ ಡೋಪಮೈನ್ ಹೆಂಗ್ ವರ್ಕ್ ಆಗುತ್ತೆ ಅಂತ ತಿಳ್ಕೊಂಡ್ವಿ. ಈಗ ಆಕ್ಚುಯಲ್ ಆಗಿ ರಿಯಾಲಿಟಿ ಆಗಿ ನಾವೇನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ, ಕೆಲವೊಂದು ಫ್ರೇಮ್ ವರ್ಕ್ಸ್ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ನಿಮ್ ಗೋಲ್ ಬಗ್ಗೆ ನಿಮ್ಗೊಂದು ಕ್ಲಾರಿಟಿ ಇರಬೇಕು, ನೀವು ಸ್ಪೆಸಿಫಿಕ್ ಆಗಿರ್ಬೇಕು. ಅದು ಹೇಗೆ ಅಂದ್ರೆ, ಮೊದಲಿಗೆ ನಿಮ್ ಗೋಲ್ ಏನು. ಫಾರ್ ಎಕ್ಸಾಂಪಲ್, ಜಿಮ್ಗೆ ಹೋಗ್ಬೇಕು, ಅದೊಂದು ಗೋಲ್. ಬಿ ಸ್ಪೆಸಿಫಿಕ್. ಲೈಕ್ ನಾಳೆ ಬೆಳಿಗ್ಗೆ ನಾನು ಇಷ್ಟೊತ್ತಿಗೆ ನಾನು ಜಿಮ್ಗೆ ಹೋಗ್ತೀನಿ ಅನ್ನೋದು ನೀವು ಸ್ಪೆಸಿಫಿಕ್ ಆಗಿದ್ದೀರಾ. ದೆನ್ ಆಸ್ ವೈ, ಯಾಕೆ ಜಿಮ್ಗೆ ಹೋಗ್ಬೇಕು ಅನ್ಕೊಂಡಿದೀರಾ ಅಂತ. ಲೈಕ್ ಯಾಕೆ ಅಂದ್ರೆ ನಾನು ಮಸಲ್ ಬಿಲ್ಡ್ ಮಾಡ್ಬೇಕು, ನಾನು ವೆಯ್ಟ್ ಗೈನ್ ಆಗ್ಬೇಕು, ಅದಕ್ಕೆ ಜಿಮ್ಗೆ ಹೋಗ್ತಿದ್ದೀನಿ. ಯು ಗಾಟ್ ವೈ. ಅಂಡ್ ಗೋ ಫಾರ್ ಡೀಪ್ ವೈ. ಮತ್ತೆ ವೈ ಅಂತ ಕೇಳಿ, ಯಾಕೆ ಜಿಮ್ಗೆ ಹೋಗ್ಬೇಕು, ಬಾಡಿ ಬಿಲ್ಡ್ ಮಾಡ್ಬೇಕು, ವೆಯ್ಟ್ ಗೈನ್ ಆಗ್ಬೇಕು ಅನ್ಕೊಂಡಿದ್ಯಾ, ವೈ. ಯಾಕಂದ್ರೆ ನಾನು ಹೆಲ್ತಿ ಆಗಿರ್ತೀನಿ, ಕಾನ್ಫಿಡೆಂಟ್ ಆಗಿರ್ತೀನಿ, ತುಂಬಾ ಆಕ್ಟಿವ್ ಆಗಿರ್ತೀನಿ ಅನ್ನೋ ತರ ಕಂಪ್ಲೀಟ್ ಡೀಪ್ ವೈ ಅವ್ರಿಗೂ ಹೋಗ್ಬೇಕು. ನಿಮ್ಗೆ ನಿಮ್ ಗೋಲ್ ಮೇಲೆ
ಎಷ್ಟು ಕ್ಲಾರಿಟಿ ಇದ್ರೆ ಅಷ್ಟು ಎಫೆಕ್ಟಿವ್ ಆಗಿ ನೀವು ಅದ್ರ ಮೇಲೆ ವರ್ಕ್ ಮಾಡ್ತೀರಾ. ಸೊ ನಿಮ್ಗೊಂದು ಡಿಸೈರ್ ಇರುತ್ತೆ ಜಿಮ್ಗೆ ಹೋಗ್ಬೇಕು ಅಂತ, ಬಿ ಸ್ಪೆಸಿಫಿಕ್ ಅಂಡ್ ಆಸ್ಕ್ ವೈ ಅಂಡ್ ಗೋ ಫಾರ್ ಡೀಪ್ ವೈ. ಸೊ ನಿಮ್ಗೆ ಎಷ್ಟು ಕ್ಲಾರಿಟಿ ಅದರಲ್ಲಿ ಸಿಗುತ್ತೋ ಅಷ್ಟು ಸಣ್ಣ ಪಾಯಿಂಟ್ ವರ್ಗು ಕ್ಲಿಯರ್ ಆಗಿರ್ಬೇಕು. ಓಕೆ, ನಿಮ್ ಗೋಲ್ ಬಗ್ಗೆ ನಿಮ್ಗೊಂದು ಕ್ಲಾರಿಟಿ ಬಂತು ಅಂದ್ರೆ ದೆನ್ ವಿಲ್ ಗೋ ಫಾರ್ ಎ ಫ್ರೇಮ್ ವರ್ಕ್. ಆಕ್ಚುಲ್ ಆಗಿ ಹೆಂಗೆ ನೀವು ಆ ಗೋಲ್ ಮೇಲೆ ವರ್ಕ್ ಮಾಡಬಹುದು ಅಂತ. ಫ್ರೇಮ್ ವರ್ಕ್ ಈಸ್ ನಥಿಂಗ್ ಬಟ್ ಸ್ಮಾರ್ಟ್ ಅಂತ. ಲೈಕ್ ಎಸ್ ಅಂದ್ರೆ ಸ್ಪೆಸಿಫಿಕ್ ಅಂತ ಹೇಳನಲ್ಲ, ಈಗ ನಿಮ್ ಗೋಲ್ ಅಲ್ಲಿ ನೀವು ಸ್ಪೆಸಿಫಿಕ್ ಆಗಿರ್ಬೇಕು, ನಿಮ್ಗೊಂದು ಕ್ಲಾರಿಟಿ ಕ್ಲಿಯರ್ ಆಗಿರ್ಬೇಕು. ದಟ್ಸ್ ವಾಟ್ ಐ ಮೀನ್. ಎಂ ಇಸ್ ಮೆಜರಬಲ್. ನಿಮ್ ಗೋಲ್ ನ ನೀವು ಆಕ್ಚುಲ್ ಆಗಿ ಮೆಜರ್ ಮಾಡ್ಬೇಕು. ಮೆಜರ್ ಇಸ್ ನಥಿಂಗ್ ಬಟ್ ನಿಮ್ ಗೋಲ್ ಅಲ್ಲಿ ನಿಮ್ಗೆ ಪ್ರೋಗ್ರೆಸ್ ಕಾಣಿಸ್ತಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅನ್ನೋದೇ ಈ ಮೆಜರ್. ಲೈಕ್ ನನ್ ಗೋಲ್ ಜಿಮ್ಗೆ ಹೋಗೋದು, ವೆಯ್ಟ್ ಗೈನ್ ಆಗೋದು. ಸೊ ಈಗ ನನ್ಗೆ ಹೆಂಗ್ ಗೊತ್ತಾಗುತ್ತೆ ನನ್ನ ಗೋಲ್ ಅಲ್ಲಿ ಪ್ರೋಗ್ರೆಸ್ ಕಾಣಿಸ್ತಿದೆ ಅಂತ? ಲೈಕ್ 1 kg 2 kg ಗೈನ್ ಆಗ್ತಿದೀನಿ, ಸೊ ನಾನು ಮೆಜರ್ ಮಾಡ್ತಿದ್ದೀನಿ ಕೆಜಿಸ್. ಲೈಕ್ ಸೊ ಆ ತರ ನಿಮ್ ಗೋಲ್ ನ ಹೆಂಗ್ ಮೆಜರ್ ಮಾಡ್ತೀರಾ, ನಿಮ್ಗೆ ಹೆಂಗ್ ಗೊತ್ತಾಗ್ತಿದೆ ಆ ಪ್ರೋಗ್ರೆಸ್ ಆಗ್ತಿದೆ ಅಂತ ಅನ್ನೋದು ಈ ಮೆಜರ್. ಸ್ಪೆಸಿಫಿಕ್ ಆಗಿದ್ದೀರಾ, ಮೆಜರ್ ಮಾಡ್ತಿದ್ದೀರಾ ಅಂಡ್ ಅಟೈನಬಲ್ ಆಗಿರ್ಬೇಕು. ಸೊ ಅಟೈನಬಲ್ ಅಂದ್ರೆ ಏನು ಅಂದ್ರೆ ನೀವು ಆಕ್ಚುಯಲ್ ಆಗಿ ಮಾಡೋ ತರ ಇರಬೇಕು ಆ ವಿಷಯನ. ಸೊ ನಾಳೆಯಿಂದ ನಾನು 1 ಕಿಲೋಮೀಟರ್ ರನ್ನಿಂಗ್ ಓಡ್ತೀನಿ ಅನ್ನೋದು ನಾನು ಆಕ್ಚುಯಲ್ ಆಗಿ ಮಾಡುವಂತ ವಿಷಯ, ಅದ್ ನನ್ನ ಕೈಯಲ್ಲಿ ಆಗುತ್ತೆ, ಇಟ್ಸ್ ಅಟೈನಬಲ್. ಬಟ್ ನಾಳೆನೆ ನಾನು ಒಂದು 10 ಕಿಲೋಮೀಟರ್ ಓಡ್ಬಿಡ್ತೀನಿ ಅನ್ನೋದು ನಾಟ್ ಎ ಥಿಂಗ್. ಲೈಕ್ ನಾ 1 ತಿಂಗಳಲ್ಲಿ ನಾನು 1 ಲಕ್ಷ ಮಾಡ್ಬೇಕು ಅನ್ಕೊಂಡಿರೋದು ನಿಮ್ ಡ್ರೀಮ್ ಅಂದ್ರೆ ಅದು ನೀವು ಮಾಡ್ಬೋದು, ಯು ಕ್ಯಾನ್ ಡೂ ಇಟ್. ಅದೇ 1 ತಿಂಗಳಲ್ಲಿ ನಾನು ಅಂಬಾನಿ ಆಗ್ಬಿಡ್ಬೇಕು ಅಂದ್ರೆ ದಟ್ಸ್ ನಾಟ್ ಅಟೈನಬಲ್ ಗೋಲ್. ನೀವು ಆಕ್ಚುಯಲ್ ಆಗಿ ಮಾಡುವಂತ ವಿಷಯ ಅಲ್ಲ ಅದು. ಸೊ ಅದು ಅಟೈನಬಲ್ ಆಗಿರ್ಬೇಕು. ಅಂಡ್ 4ನೇದು ರೆಸಿಸ್ಟೆನ್ಸ್. ನೀವು ಅದರಲ್ಲಿ ಪ್ರತಿದಿನ ಆಕ್ಚುಯಲ್ ಆಗಿ ನಿಮ್ ಎಫರ್ಟ್ಸ್ ಕೊಡೋ ತರ ಇರಬೇಕು. ಫಾರ್ ಎಕ್ಸಾಂಪಲ್, ಒಂದೇ ದಿನ ಹೆವಿ ಆಗಿ ವರ್ಕ್ ಮಾಡಿ ನೆಕ್ಸ್ಟ್ ಡೇ ಇಂದ ಅದರಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ ಅಂದ್ರೆ ಅದು ಅಲ್ಲೇ ಬ್ರೇಕ್ ಆಗೋಗುತ್ತೆ ನಿಮ್ ಗೋಲು. ಅಂಡ್ ಆಲ್ಸೋ ರೆಸಿಸ್ಟೆನ್ಸ್ ಬಗ್ಗೆ ಇನ್ನೊಂದು ಟಿಪ್ ಹೇಳ್ತೀನಿ, ಅದು ಆಮೇಲೆ. ಈಗ ರೆಸಿಸ್ಟೆನ್ಸ್ ಅಂದ್ರೆ ನೀವು ಪ್ರತಿದಿನಾನು ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡೋ ತರ ಇರಬೇಕು. ಲೈಕ್ ನಾಳೆಯಿಂದ ನಾನು ಅಂತ ಒಂದೇ ದಿನ 10 ದಿನ ಓಡ್ಬಿಟ್ಟು ನಾಳಿದ್ದು ಮಲ್ಕೊಂಡ್ಬಿಡಲ್ಲ, ಬಟ್ ಸ್ವಲ್ಪ ಇಂಪ್ರೂವ್ ಮಾಡ್ತಾ ನಿಮ್ ಗೋಲ್ ವರ್ಗು ಅದನ್ನ ಸಸ್ಟೈನ್ ಆಗಿ ಕನ್ಸಿಸ್ಟೆಂಟ್ ಆಗಿರೋ ತರ ಇರಬೇಕು. ಅದು ರೆಸಿಸ್ಟೆನ್ಸ್. ಅಂಡ್ 5ನೇದು ಟಿ ಫಾರ್ ಟೈಮ್ ಬೌಂಡ್. ಲೈಕ್ ಯಾವ್ದೇ ಒಂದು ಗೋಲು ಅದಕ್ಕೊಂದು ಟೈಮ್ ಡೆಡ್ ಲೈನು ಇಲ್ಲ ಅಂದ್ರೆ ಆ ಗೋಲ್ ಅಚೀವ್ ಮಾಡೋದು ತುಂಬಾ ಲೇಟು. ನೀವು ಪ್ರತಿದಿನ ಮುಂದಕ್ಕೆ ಆಗ್ತಾ ಹೋಗ್ತಾನೆ ಇರುತ್ತೀರಾ. ಫಾರ್ ಎಕ್ಸಾಂಪಲ್, ನಿಮ್ಗೆ ಕಾಲೇಜಲ್ಲಿ ಯಾವ್ದೋ ಒಂದು ಪ್ರಾಜೆಕ್ಟ್ ಅಸೈನ್ಮೆಂಟ್ ಈ ತರ ಯಾವ್ದೋ ಒಂದು ಕೊಟ್ಟಿದ್ದಾರೆ ಅಂದ್ರೆ 1 ತಿಂಗಳು ಅದಕ್ಕೆ ಟೈಮ್ ಕೊಟ್ಟಿದ್ದಾರೆ ಅಂದ್ರೆ ಆ ತಿಂಗಳು ಪೂರ್ತಿ ಏನೋ ಮಾಡ್ತಾ ಇದ್ದು ಆ 2 ದಿನದಲ್ಲಿ ನೀವು ಆ ಪ್ರಾಜೆಕ್ಟ್ ನ 100% ಎಫರ್ಟ್ಸ್ ಕೊಟ್ಟು ಆ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಅಂಡ್ ನೀವು 100% ಎಫರ್ಟ್ಸ್ ಕೊಟ್ಟಿದ್ರು ಅದು ನಿಮ್ಮ 100% ಕ್ರಿಯೇಟಿವಿಟಿನ ಕೊಟ್ಟು ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿರಲ್ಲ, 100% ಪ್ರಾಜೆಕ್ಟ್ ಆಗಿರಲ್ಲ. ದಟ್ಸ್ ವೈ ರೆಸಿಸ್ಟೆನ್ಸ್ ಈಸ್ ಇಂಪಾರ್ಟೆಂಟ್. ಪ್ರತಿದಿನ ಸ್ವಲ್ಪ ಇಂಪ್ರೂವ್ ಮಾಡ್ತಾನೆ ಹೋಗ್ಬೇಕು. ಅಂಡ್ ಅದಕ್ಕೊಂದು ಡೆಡ್ ಲೈನ್ ಇರಬೇಕು. ಆ ಟೈಮ್ ಫ್ರೇಮ್ ಅಲ್ಲಿ, ಆ ಡೆಡ್ ಲೈನ್ ಅಲ್ಲಿ ನಾವು ಆ ಗೋಲ್ ನ ಕಂಪ್ಲೀಟ್ ಮಾಡೋ ತರ ಇರಬೇಕು. ಕೀಪ್ ಇನ್ ಮೈಂಡ್, ಯಾವುದೇ ಒಂದು ಗೋಲು ಡೆಡ್ ಲೈನ್ ಇಲ್ಲ ಅಂದ್ರೆ ಅದು ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಅದು ಇಯರ್ಸ್ ಆಗ್ಬೋದು, ಡಿಕೇಡ್ಸ್ ಸಹ ಆಗ್ಬೋದು. ಅಂಡ್ ಆಗ್ಲೇ ಹೇಳ್ದಂಗೆ ರೆಸಿಸ್ಟೆನ್ಸ್ ಹೇಳಿದ್ನಲ್ಲ, ಈ ರೆಸಿಸ್ಟೆನ್ಸ್ ಅನ್ನೋದು ನೀವು ಪ್ರತಿದಿನ ಮಾಡ್ತಿದ್ದೀರಾ ಅಂದ್ರೆ ಮೇಕ್ ಶೋರ್, ಓಕೆ ನಾನು ಡೈಲಿ 1 ಕಿಲೋಮೀಟರ್ ಓಡ್ತಿದ್ದೀನಿ ಅಂದ್ರೆ ಅಂಡ್ ನೆಕ್ಸ್ಟ್ ನಿಮ್ ಗೋಲ್ 2 ಕಿಲೋಮೀಟರ್ಸ್ ಆಗಿರ್ಬೇಕು. 2 ಕಿಲೋಮೀಟರ್ಸ್ ಅಂದ್ರೆ ನೆಕ್ಸ್ಟ್ ಡೇ 2 ಕಿಲೋಮೀಟರ್ಸ್ ಓಡ್ಬಿಡೋದಲ್ಲ ಅಂಡ್ ಎಕ್ಸಾಸ್ಟ್ ಆಗ್ಬಿಟ್ಟು ನೆಕ್ಸ್ಟ್ ಡೇ ಇಂದ ಬ್ರೇಕ್ ಆಗೋಗುತ್ತೆ. ಲೈಕ್ ನಿಮ್ ಎಬಿಲಿಟಿನ ಮೀರಿ ಸ್ವಲ್ಪ ಇದೇ ಇರಬೇಕು ನಿಮ್ ಗೋಲು. ನೀವು ಡೈಲಿ 1 ಕಿಲೋಮೀಟರ್ ಓಡ್ತಿದ್ದೀರಾ ಅಂದ್ರೆ ನೆಕ್ಸ್ಟ್ ನಿಮ್ ಗೋಲ್ 2 ಕಿಲೋಮೀಟರ್ ಆಗಿ ಇರಬೇಕು. ಸೊ ದಟ್ ನೀವು ಆ 1 ಕಿಲೋಮೀಟರ್ ಇಂದ ನೆಕ್ಸ್ಟ್ 1.5 ಕಿಲೋಮೀಟರ್ ಅಷ್ಟಾದ್ರೂ ನಿಮ್ಮನ್ನ ನೀವು ಪುಷ್ ಮಾಡೋ ತರ ಇರಬೇಕು. ಲೈಕ್ ನೀವು ಪ್ರತಿದಿನ ಮಾಡ್ತಿರೋದಕ್ಕಿಂತ ಸ್ವಲ್ಪ ಗ್ರೋತ್ ಸ್ಟೇಜ್ ಗೆ ಹೋಗ್ಬೇಕು. ಅಂಡ್ ಕಂಪ್ಲೀಟ್ ಮಾಡ್ತೀನಿ ಅಂತ ಎಕ್ಸಾಸ್ಟ್ ಆಗಿ ನೆಕ್ಸ್ಟ್ ಡೇ ಬ್ರೇಕ್ ಆಗಬಾರ್ದು. ರೆಸಿಸ್ಟೆನ್ಸ್ ಇರಬೇಕು. ಅದು ನೀವು ಮಾಡ್ತಿರುವಂತ ಡೈಲಿ ಇದರಲ್ಲಿ ಸ್ವಲ್ಪ ಗ್ರೋತ್ ಸ್ಟೇಜ್ ಗೆ ಹೋಗ್ಬೇಕು. ದಟ್ಸ್ ದ ಮೀನಿಂಗ್ ಆಫ್ ಸ್ಮಾರ್ಟ್. ಸ್ಪೆಸಿಫಿಕ್, ಮೆಜರಬಲ್, ಅಟೈನಬಲ್, ರೆಸಿಸ್ಟೆನ್ಸ್ ಅಂಡ್ ಟೈಮ್ ಬೌಂಡ್. ಇದನ್ನ ಯೂಸ್ ಮಾಡಿಕೊಂಡು ನಿಮ್ ಗೋಲ್ಸ್ ನ ಸೆಟ್ ಮಾಡಿ ಅದಕ್ಕೆ ತಕ್ಕದಂಗೆ ವರ್ಕ್ ಮಾಡ್ಬೇಕು. ಗಾಟ್ ಇಟ್? ಅಂಡ್ ಆಲ್ಸೋ ಗೋಲ್ಸ್ ಬಗ್ಗೆ ಮಾಡಿರುವಂತ ರಿಸರ್ಚ್ ಕೆಲವೊಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಲೈಕ್ ಏನ್ ಮಾಡಿದ್ದಾರೆ ಅಂದ್ರೆ ಕೆಲವೊಂದು ಗ್ರೂಪ್ ಆಫ್ ಪೀಪಲ್ ನ ತಂದು ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ಅವ್ರನ್ನ ಕೆಲವೊಂದು ಗ್ರೂಪ್ಸ್ ಆಗಿ ಡಿವೈಡ್ ಮಾಡಿರ್ತಾರೆ. ಡಿವೈಡ್ ಮಾಡ್ಬಿಟ್ಟು ಒಂದೊಂದು ಗ್ರೂಪ್ ಗೆ ಒಂದೊಂದು ಟಾಸ್ಕ್ ನ ಕೊಟ್ಟಿರ್ತಾರೆ. ಲೈಕ್ ಫಸ್ಟ್ ಗ್ರೂಪ್ ಅವ್ರಿಗೆ ಅವ್ರ ಗೋಲ್ ಬಗ್ಗೆ ವರ್ಕ್ ಮಾಡ್ಬೇಕು ಅಂತ ಹೇಳಿರ್ತಾರೆ. ಅಂಡ್ ಸೆಕೆಂಡ್ ಗ್ರೂಪ್ ಅವ್ರಿಗೆ ಅವ್ರ ಗೋಲ್ಸ್ ನೆಲ್ಲ ಒಂದ್ ಪೇಪರ್ ಅಲ್ಲಿ ಬರೀಬೇಕು ಅಂಡ್ ದೆನ್ ಅವ್ರ ಗೋಲ್ಸ್ ಬಗ್ಗೆ ವರ್ಕ್ ಮಾಡ್ಬೇಕು ಅಂತ. ಅಂಡ್ ಥರ್ಡ್ ಗ್ರೂಪ್ ಅವ್ರಿಗೆ ಆ ಗೋಲ್ಸ್ ನೆಲ್ಲ ಬರೀಬೇಕು, ಅದ್ರ ಬಗ್ಗೆ ಕೆಲವೊಂದು ಸಿಸ್ಟಮ್ಸ್ ನ ಬಿಲ್ಡ್ ಮಾಡಿ ಅವರ ವೀಕ್ಲಿ ಪ್ರೋಗ್ರೆಸ್ ನ ಟ್ರ್ಯಾಕ್ ಮಾಡ್ತಾರೆ. ಅಂಡ್ ಫೋರ್ತ್ ಗ್ರೂಪ್ ಅವರು ಅವ್ರ ಗೋಲ್ಸ್ ನ ಬರ್ದು ಸಿಸ್ಟಮ್ಸ್ ಹಾಕಿ ಅವ್ರ ವೀಕ್ಲಿ ಪ್ರೋಗ್ರೆಸ್ ನ ಟ್ರ್ಯಾಕ್ ಮಾಡೋದೇ ಅಲ್ಲದೆ ಆ ಪ್ರೋಗ್ರೆಸ್ ನ ಅವ್ರ ಫ್ರೆಂಡ್ ಜೊತೆ, ಯಾರಾದ್ರೂ ಒಂದು ಫ್ರೆಂಡ್ ಜೊತೆ ಶೇರ್ ಮಾಡ್ಕೋಬೇಕು. ಅದನ್ನ ಅಡ್ಮಿಟ್ ಮಾಡ್ಬೇಕು, ನಾನು ಈ ನನ್ನ ಗೋಲ್ ಮೇಲೆ ವೀಕ್ ಅಲ್ಲಿ ಇಷ್ಟು ಪ್ರೋಗ್ರೆಸ್ ಮಾಡಿದ್ದೀನಿ ಅಂತ. ಅಂಡ್ ಗೆಸ್ ವಾಟ್, ನಾನು ಹೇಳ್ದಂತ 4 ಗ್ರೂಪ್ನು ಒಂದೊಂದು ಗ್ರೂಪ್ ಒಂದೊಂದು ಲೆವೆಲ್ ಆಗಿ ಸ್ವಲ್ಪ ಇನ್ಕ್ರೀಸ್ ಅಲ್ಲಿ ಇರುತ್ತೆ. ಲೈಕ್ ಮೊದಲನೇ ಗ್ರೂಪ್ ಅವರು ಜಸ್ಟ್ ಅವ್ರ ಗೋಲ್ಸ್ ಮೇಲೆ ಫೋಕಸ್ ಮಾಡಿ ಅಂತ ಹೇಳಿರ್ತಾರೆ. ಅವರು ತುಂಬಾ ಕಡಿಮೆ ಲೆವೆಲ್ ಅಲ್ಲಿ
ತುಂಬಾ ಕಡಿಮೆ ಚಾನ್ಸಸ್ ಅವ್ರ ಗೋಲ್ ನ ರೀಚ್ ಆಗೋದಕ್ಕೆ. ಸೆಕೆಂಡ್ ಗ್ರೂಪ್ ಅವ್ರ ಗೋಲ್ ನ ಬರ್ದು ಗೋಲ್ ಮೇಲೆ ವರ್ಕ್ ಮಾಡೋರು ಸ್ವಲ್ಪ ಅವ್ರಿಗಿನ ಜಾಸ್ತಿ ಇರ್ತಾರೆ. ಅಂಡ್ ದೆನ್ ಅವ್ರ ಗೋಲ್ಸ್ ನ ಬರ್ದು ಸಿಸ್ಟಮ್ಸ್ ಮಾಡಿ ಅದನ್ನ ವೀಕ್ಲಿ ಪ್ರೋಗ್ರೆಸ್ ನ ಟ್ರ್ಯಾಕ್ ಮಾಡೋರು ಅವ್ರಿಗಿನ ಸ್ವಲ್ಪ ಜಾಸ್ತಿ ಆಗಿರ್ತಾರೆ. ಅಂಡ್ ಫೋರ್ತ್ ಗ್ರೂಪ್ ಅದನ್ನ ಬರ್ದು ಸಿಸ್ಟಮ್ಸ್ ಹಾಕಿ ಅದು ವೀಕ್ಲಿ ಪ್ರೋಗ್ರೆಸ್ ನ ಟ್ರ್ಯಾಕ್ ಮಾಡ್ದ ಅಂಡ್ ಆ ಪ್ರೋಗ್ರೆಸ್ ನ ಒಬ್ಬ ಫ್ರೆಂಡ್ ಗೆ ಶೇರ್ ಮಾಡೋದ್ರಿಂದ ಅವರು ಇನ್ನೂ ಸ್ವಲ್ಪ ಜಾಸ್ತಿ. ದಟ್ ಮೀನ್ಸ್ ನಾಲ್ಕನೇ ಗ್ರೂಪ್ ತುಂಬಾ ಹೈ ಅಲ್ಲಿ ಇದಾರೆ. ಲೈಕ್ ಗೋಲ್ಸ್ ನ ಬರ್ದು ಸಿಸ್ಟಮ್ಸ್ ಇಟ್ಟು ಅದು ವೀಕ್ಲಿ ಪ್ರೋಗ್ರೆಸ್ ನ ಟ್ರ್ಯಾಕ್ ಮಾಡ್ತಾ ಅಂಡ್ ಆಲ್ಸೋ ಆ ಪ್ರೋಗ್ರೆಸ್ ನ ಫ್ರೆಂಡ್ ಗೆ ಶೇರ್ ಮಾಡೋನು ಗೋಲ್ಸ್ ನ ಫಿನಿಶ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಓಕೆ ಗೌತಮ್, ಇದೇನೋ ಚೆನ್ನಾಗೇ ಐತೆ, ಬಟ್ ನನ್ಗೊಬ್ಬ ಫ್ರೆಂಡು ನನ್ ಪ್ರೋಗ್ರೆಸ್ ನ ಪ್ರತಿ ಟೈಮ್ ಶೇರ್ ಮಾಡಿದ್ರೆ ಕುತ್ಕೊಂಡು ಕೇಳೋನು ಎಲ್ಲಿ ಸಿಗ್ತಾನೆ ಅಂದ್ರೆ ಇರಲ್ಲ. ಆಬ್ವಿಯಸ್ಲಿ ಅವ್ರವ್ರ ಕೆಲಸ ಅವ್ರವ್ರಿಗಿರುತ್ತೆ. ಪ್ರತಿ ಟೈಮು ನಾನು ಪ್ರೋಗ್ರೆಸ್ ನ ಶೇರ್ ಮಾಡ್ತೀನಿ ಕೇಳು ಅಂದ್ರೆ 1-2 ಸಲ ಕೇಳ್ತಾರೆ ಅಂಡ್ 3ನೇ ಸಲ ಯಾರಿಗೂ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಆತರ ಒಂದ್ ಫ್ರೆಂಡ್ ಇದ್ರೆ ದಟ್ಸ್ ವೆರಿ ಗುಡ್. ಇಲ್ಲ ಅಂದ್ರೆ ಈ ತರ ನಂತರ ಒಂದ್ ವಿಡಿಯೋ ಮಾಡಿ ಶೇರ್ ಮಾಡಿ, ಸೊ ದಟ್ ಅದ್ರಲ್ಲಿ ಇಂಟ್ರೆಸ್ಟ್ ಇರೋರೆಲ್ಲ ಅದನ್ನ ನೋಡ್ತಾರೆ, ಇಲ್ದಿರೋರೆಲ್ಲ ಅದ್ರ ಬಗ್ಗೆ ತಿಂಕು ಸಹ ಮಾಡಲ್ಲ. ಸಿಂಪಲ್ ಆಸ್ ದಟ್. ಅಂಡ್ ನೌ ನಿಮ್ಗೆ ಗೋಲ್ಸ್ ನ ಹೆಂಗ್ ಪಿಕ್ ಮಾಡ್ಕೊಳೋದು ಅಂತ ಗೊತ್ತಾಯ್ತು. ಆ ಗೋಲ್ಸ್ ಜೊತೆ ನಿಮ್ ಬ್ರೈನ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಾಯ್ತು. ಅದ್ರ ಜೊತೆ ನೀವು ಡೀಪ್ ವೈ ಹೆಂಗೆ ಸ್ಪೆಸಿಫಿಕ್ ಆಗಿರ್ಬೇಕು ಅನ್ನೋದು ಗೊತ್ತಾಯ್ತು. ಅದ್ರ ಜೊತೆ ಒಂದು ಫ್ರೇಮ್ ವರ್ಕ್ ಹೆಂಗೆ ಸ್ಪೆಸಿಫಿಕ್, ಮೆಜರಬಲ್, ಅಟೈನಬಲ್, ರೆಸಿಸ್ಟೆನ್ಸ್, ಟೈಮ್ ಬೌಂಡ್ ಹೆಂಗೆ ಸೆಟ್ ಮಾಡಬೇಕು ಅಂತ ಗೊತ್ತಾಯ್ತು. ಅಂಡ್ ರಿಸರ್ಚ್ ಅಂದ್ರೆ ನಿಮ್ ಫ್ರೆಂಡ್ ಗೆ ಹೆಂಗ್ ಶೇರ್ ಮಾಡ್ಕೋಬೇಕು ಅಂತ ಗೊತ್ತಾಯ್ತು. ಆಲ್ಸೋ ನೀವು ಡೈಲಿ ಮಾಡ್ತಿರುವಂತ ಪ್ರೋಗ್ರೆಸ್ ಗಿಂತ ಸ್ವಲ್ಪ ಪುಷ್ ಮಾಡೋದು. ಈಗ ಕೆಲವೊಂದು ಟೂಲ್ಸ್ ನ ಹೇಳ್ತೀನಿ, ಇದಕ್ಕೂ ಮೀರಿ ಇನ್ನೊಂದು ಟೂಲ್ಸ್ ನ ಹೇಳ್ತೀನಿ. ಟೂಲ್ಸ್ ಇಸ್ ನಥಿಂಗ್ ಬಟ್ ಸಿಂಪಲ್ ಆಗಿರುತ್ತೆ ಅಂಡ್ ಆಲ್ಸೋ ಮೋಸ್ಟ್ ಎಫೆಕ್ಟಿವ್ ಥಿಂಗ್ಸ್. ಮೊದಲಿಗೆ ಹ್ಯಾಬಿಟ್ ಸ್ಟ್ಯಾಕಿಂಗ್ ಅಂತ. ಹ್ಯಾಬಿಟ್ ಸ್ಟ್ಯಾಕಿಂಗ್ ಇಸ್ ನಥಿಂಗ್ ಬಟ್ ನೀವು ಆಲ್ರೆಡಿ ಮಾಡ್ತಿರುವಂತ ಹ್ಯಾಬಿಟ್ ಜೊತೆಗೆ ನೀವು ಹೊಸದಾಗಿ ಮಾಡ್ಬೇಕು ಅನ್ಕೊಂಡಿರುವಂತ ಹ್ಯಾಬಿಟ್ ನ ಸ್ಟ್ಯಾಕ್ ಮಾಡೋದು. ರೈಟ್, ಅದೇ ಹ್ಯಾಬಿಟ್ ಸ್ಟ್ಯಾಕಿಂಗ್. ಹ್ಯಾಬಿಟ್ ಸ್ಟ್ಯಾಕಿಂಗ್ ಇಸ್ ನಥಿಂಗ್ ಬಟ್ ನೀವು ಆಲ್ರೆಡಿ ಮಾಡ್ತಿರುವಂತ ಹ್ಯಾಬಿಟ್ ಮೇಲೆ ನೀವು ಹೊಸದಾಗಿ ಮಾಡ್ಬೇಕು, ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರುವಂತ ಹ್ಯಾಬಿಟ್ ನ ಸ್ಟ್ಯಾಕ್ ಮಾಡೋದು. ವಿಚ್ ಇಸ್ ಲೈಕ್ ನಾನು ಡೈಲಿ ಫ್ರೆಶ್ ಆಗ್ತೀನಿ ಅನ್ನೋದು ಡೈಲಿ ಮಾಡುವಂತ ವಿಷಯ. ನಾನು ಮಾಡ್ಬೇಕು ಅನ್ಕೊಂಡಿರುವಂತ ವಿಷಯ ಮೆಡಿಟೇಷನ್. ಸೊ ನಾನು ಡೈಲಿ ಮಾಡುವಂತ ಫ್ರೆಶ್ ಆದ್ಮೇಲೆ ಮೆಡಿಟೇಷನ್ ಮಾಡ್ತೀನಿ ಅಂತ ಈ ಹ್ಯಾಬಿಟ್ ನಾನು ಡೈಲಿ ಮಾಡುವಂತ ಹ್ಯಾಬಿಟ್ ಮೇಲೆ ಸ್ಟ್ಯಾಕ್ ಮಾಡುವಂತದ್ದು ನಾನು ಮಾಡ್ಬೇಕು ಅನ್ಕೊಂಡಿರುವಂತ ಹ್ಯಾಬಿಟ್. ಸಿಂಪಲ್. ಲೈಕ್ ನಾನು ಪ್ರತಿದಿನ ಬೆಳಿಗ್ಗೆ ಎದ್ದೇಳುವಂತ ವಿಷಯ ಯಾವಾಗ್ಲೂ ಮಾಡುವಂತದ್ದೇ. ಎದ್ದಿಲ್ಲ ಅಂದ್ರೆ ಏನ್ ಮಾಡಕ್ಕಾಗೋದಿಲ್ಲ, ಬಟ್ ಎದ್ದಿದ್ದೀನಿ ಅಂದ್ರೆ ಎದ್ದಿದ ತಕ್ಷಣ ನೀರ್ ಕುಡಿತೀನಿ ಅಂತ. ಲೈಕ್ ಬೆಳಿಗ್ಗೆ ಡೈಲಿ ಎದ್ದೇಳುವಂತದ್ದು ನಾನು ಮಾಡುವಂತ ವಿಷಯ. ಎದ್ದ ಮೇಲೆ ನಾನು ಮಾಡ್ಬೇಕು ಅನ್ಕೊಂಡಿರುವಂತ ವಿಷಯ ನೀರ್ ಕುಡಿಬೇಕು. ಅದು ಎದ್ದ ಮೇಲೆ ಮಾಡ್ತಾ ಒಂದ್ ಹ್ಯಾಬಿಟ್ ಮೇಲೆ ಇನ್ನೊಂದು ಹ್ಯಾಬಿಟ್ ನ ಸ್ಟ್ಯಾಕ್ ಮಾಡೋದು. ಸಿಂಪಲ್. ಅಂಡ್ ಇನ್ನೊಂದು ಟೂಲು, ದಿಸ್ ಇಸ್ ನಾಟ್ ಅ ಟೂಲ್, ನಿಮ್ಮ ಎನ್ವೈರನ್ಮೆಂಟ್ ಮ್ಯಾಟರ್ಸ್ ಮೋರ್ ಇನ್ ಬಿಲ್ಡಿಂಗ್ ಯೋರ್ ಹ್ಯಾಬಿಟ್ಸ್. ಅಟಾಮಿಕ್ ಹ್ಯಾಬಿಟ್ಸ್ ಅಲ್ಲಿ ಜೇಮ್ಸ್ ಕ್ಲಿಯರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇಟ್ ಈಸ್ ವೆರಿ ಈಸಿ ಟು ಬಿಲ್ಡ್ ನ್ಯೂ ಹ್ಯಾಬಿಟ್ಸ್ ಇನ್ ನ್ಯೂ ಎನ್ವೈರನ್ಮೆಂಟ್ ರೆದರ್ ದೆನ್ ಹಳೆ ಪ್ಲೇಸ್ ಅಲ್ಲಿ ಹೊಸ ಹ್ಯಾಬಿಟ್ಸ್ ನ ಬಿಲ್ಡ್ ಮಾಡೋದಕ್ಕಿಂತ. ಯಾಕಂದ್ರೆ ನಾವು ಹೊಸ ಪ್ಲೇಸ್ ಅಲ್ಲಿ ನಮ್ಮ ಹಳೆ ಹ್ಯಾಬಿಟ್ಸ್ ನಮ್ಗೆ ಕಣ್ಣಲ್ಲಿ ಕ್ಯೂ ಆಗಿ ಇರೋದಿಲ್ಲ. ಸೊ ದಟ್ ನಾವು ಹೊಸ ಹ್ಯಾಬಿಟ್ಸ್ ನ ಬಿಲ್ಡ್ ಮಾಡೋದು ಈಸಿ ಆಗಿರುತ್ತೆ ಹಳೆ ಪ್ಲೇಸ್ ಅಲ್ಲಿ ಹೊಸ ಹ್ಯಾಬಿಟ್ಸ್ ನ ಬಿಲ್ಡ್ ಮಾಡೋದಕ್ಕಿಂತ. ಯಾಕಂದ್ರೆ ಹಳೆ ನಾವು ಮಾಡಿರುವಂತ ವಿಷಯಗಳೆಲ್ಲ ನಮ್ಮನ್ನ ಡಿಸ್ಟ್ರಾಕ್ಟ್ ಮಾಡ್ತಾ ಇರುತ್ತೆ, ಡಿಸ್ಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಸೊ ನಾನು ಮನೆ ಚೇಂಜ್ ಮಾಡ್ಬೇಕಾ, ಹೊಸ ಜಾಗಕ್ಕೆ ಹೋಗ್ಬೇಕಾ, ಹೊಸ ಹ್ಯಾಬಿಟ್ಸ್ ನ ಬಿಲ್ಡ್ ಮಾಡ್ಬೇಕು ಅಂದ್ರೆ ಇಲ್ಲ. ಬಟ್ ನೀವು ಇರುವಂತ ಪ್ಲೇಸ್ ಅಲ್ಲಿ ನಿಮ್ಮ ಎನ್ವೈರನ್ಮೆಂಟ್ ನ ನಿಮ್ಮ ಗೋಲ್ಸ್ ಗೆ ತಗ್ದಂಗೆ ಡಿಸೈನ್ ಮಾಡ್ಕೋಬೇಕು, ಎನ್ವೈರನ್ಮೆಂಟ್ ನ ಸೆಟ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದೀನಿ. ವಿಚ್ ಇಸ್ ಲೈಕ್ ನೀವೊಂದು ಗೋಲ್ಸ್ ಮೇಲೆ ವರ್ಕ್ ಮಾಡ್ತಾ ಇದೀರ ಅಂದ್ರೆ ಆ ಗೋಲ್ಸ್ ಮೇಲೆ ವರ್ಕ್ ಮಾಡೋದಕ್ಕೆ ಬೇಕಾಗಿರುವಂತ ವಿಷಯನೆಲ್ಲ ಕ್ಯೂ ಆಗಿ ಇಟ್ಕೊಳ್ಳಿ. ಸೊ ದಟ್ ನಿಮ್ ಕಣ್ಣಿಗೆ ಕಾಣಿಸ್ತಾ ಇರ್ಬೇಕವು. ಫಾರ್ ಎಕ್ಸಾಂಪಲ್ ನನ್ ಗೋಲ್ ಗಿಟಾರ್ ಕಲಿಬೇಕು ಅಂದ್ರೆ ನಾನು ಗಿಟಾರ್ ಎತ್ಕೊಂಡು ಹೋಗಿ ಸ್ಟೋರ್ ರೂಮ್ ಅಲ್ಲಿ ಇಟ್ಬಿಟ್ಟು ರೂಮ್ ಅಲ್ಲಿ ಇದ್ರೆ ಅಂದ್ರೆ ಗಿಟಾರ್ ನ ಪ್ಲೇ ಮಾಡೋದು ತುಂಬಾ ರೇರ್. ಅದೇ ನನ್ನ ರೂಮ್ ಅಲ್ಲಿ ನನ್ ಕಣ್ಣಿಗೆ ಕಾಣಿಸೋ ತರ ಯಾವಾಗ್ಲೂ ಇಟ್ಕೊಂಡಿದ್ದೀನಿ ಅಂದ್ರೆ ನಾನು ನೋಡಿದಾಗೆಲ್ಲ ಐ ಯೂಸ್ ಟು ಪ್ಲೇ, ಐ ಯೂಸ್ ಟು ಲರ್ನ್. ಅದೇ ತರಾನೇ ಬ್ಯಾಡ್ ಹ್ಯಾಬಿಟ್ಸ್ ಆಗುತ್ತೆ. ನೀವೇನಾದ್ರೂ ಒಂದು ಹ್ಯಾಬಿಟ್ ನ ಬಿಡ್ಬೇಕು ಅನ್ಕೊಂಡಿದ್ರೆ ಅವೆಲ್ಲ ಡಿಸ್ಟ್ರಾಕ್ಷನ್ ಎತ್ತು ಬಿಸಾಕ್ಬೇಕು ನಿಮ್ ರೂಮಿಂಗ್. ಸಿಂಪಲ್ ಆಸ್ ದಟ್. ಅಂಡ್ ದಟ್ಸ್ ಇಟ್. ಇದೇ 2 ಟೂಲ್ಸ್. ಹೋಪ್ಫುಲ್ಲಿ ಇದು ನಿಮ್ ಗೋಲ್ ಸೆಟ್ಟಿಂಗ್ ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ one.